ಸೊ ಈ ವರ್ಷ ಭೀಮಾ ಅಂದ್ರೆ ನಮ್ಮ ಒಂದು ಕರ್ನಾಟಕ ಭೀಮಾ ದಸರಾದಲ್ಲಿ ಭಾಗಿಯಾಗ್ತಿದ್ದಾನೆ. ಯಾವ ರೀತಿ ಆಕರ್ಷಣೆಯಿಂದ ಪಾಲ್ಗೊಳ್ತಾನೆ ಒಂದು ದಸರಾದಲ್ಲಿ, ಒಂದು ಪ್ರೊಸೆಷನ್ ಅಲ್ಲಿ ಯಾವ ರೀತಿ, ಮತ್ತೆ ತಾಲೀಮ್ನಲ್ಲಿ ಯಾವ ರೀತಿ ಭಾಗಿಯಾಗ್ತಾನೆ ಅಂತ ಸಾಕಷ್ಟು ಜನರಿಗೆ ನಿರೀಕ್ಷೆ ಇದೆ. ಮತ್ತೆ ಭೀಮನಿಗೆ ತುಂಬಾ ಅಂದ್ರೆ ತುಂಬಾ ಜನ ಕರ್ನಾಟಕದಾದ್ಯಂತ ಫ್ಯಾನ್ಸ್ ಇದ್ದಾರೆ. ಸೊ ಹೀಗಾಗಿ ಭೀಮನನ್ನ ನೋಡ್ಬೇಕು ಅಂತಾನೆ ವೆಯ್ಟ್ ಮಾಡ್ತಿರೋದು. ಅಭಿಮನ್ಯು, ಮಹೇಂದ್ರ, ಭೀಮ ಈಗ ಸಾಕಷ್ಟು ಎಲ್ಲ ಆನೆಗಳು ಕೂಡ ಬರ್ತಾ ಇದಾವೆ. ಅದೇ ರೀತಿ ಈಗ ನಮ್ಮ ಭೀಮ ಕೂಡ ಮೊದಲ ಬ್ಯಾಚ್, ಅಭಿಮನ್ಯು ಮೊದಲ ಬ್ಯಾಚ್ ನಲ್ಲೇ ಭೀಮ ಕೂಡ ಬರ್ತಾ ಇದ್ದೇನೆ. ಒಂದು ಖುಷಿಯ ಕ್ಷಣ. ಮತ್ತಿಗೋಳು ಕ್ಯಾಂಪ್ನಿಂದ 21ನೇ ತಾರೀಕು ನಾವು ಒಂದು ವೀರನ ಹೊಸಳ್ಳಿಯಲ್ಲಿ ನೋಡಬಹುದು. ಅನಂತರದಲ್ಲಿ ಮೈಸೂರಿಗೆ ಬರ್ತಾನೆ. 22ನೇ ತಾರೀಕು ಕಾಣಿಸ್ತಿರ್ತಾನೆ ಮೈಸೂರಿನಲ್ಲಿ ನಮ್ಮ ಒಂದು ಅದ್ಭುತವಾದಂತಹ. ಇಲ್ಲಿ ನೋಡ್ತಾ ಇರಬಹುದು ವೈಲ್ಡ್ ಭೀಮ ಇದೀಗ ಸೈಟ್ ಆಗಿದ್ದಾನೆ. ಸಕಲೇಶ್ಪುರ ಭಾಗದಲ್ಲಿ ಓಡಾಡ್ತಿರುವಂತಹ ವೈಲ್ಡ್ ಭೀಮ. ಸೊ ಮುಖ್ಯ ರಸ್ತೆಯಲ್ಲಿ ನೋಡ್ತಾ ಇರ್ಬೋದು ಓಡಾಡ್ತಿದ್ದಾರೆ. ಹಿಂದ್ಗಡೆ ಮನುಷ್ಯರು ಕೂಡ ಇದ್ದಾರೆ, ಅಂದ್ರೆ ನಮ್ಮ ಒಂದು ಜನರು ಕೂಡ ಅಲ್ಲೇ ಇದ್ದಾರೆ, ಊರಿನ ಭಾಗದವರು. ಸೊ ಅವರು ವಿಡಿಯೋನ ಮಾಡ್ಕೊಂಡು ಹಂಗೆ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಆದ್ರೆ ಭೀಮ ತಲೆ ಕೆಡಿಸ್ಕೊಳ್ಳಲ್ಲ. ಒಂದ್ಸತಿ ಹಿಂದೆ ನೋಡ್ತಾನೆ, ಅವನ ಪಾಡಿಗೆ ಅವನು ರೋಡ್ ನಲ್ಲಿ ಪಾಸ್ ಆಗ್ತಾನೆ. ಸೊ ಯಾರಿಗೂ ಕೂಡ ತೊಂದರೆ ಮಾಡಿಲ್ಲ. ಭೀಮ ಬಹಳಷ್ಟು ರೀತಿಯಲ್ಲಿ ಒಳ್ಳೆ ಆನೆ ಅನ್ಸ್ಕೊಂಡಿದ್ದಾನೆ. ಯಾರಿಗೂ ಕೂಡ ಹಟ್ಟಿಸ್ಕೊಂಡ್ಬರೋದಾಗಿರ್ಬೋದು, ಅಟ್ಯಾಕ್ ಮಾಡೋದು ಏನೂ ಕೂಡ ಮಾಡ್ತಿಲ್ಲ. ತನ್ನ ಪಾಡಿಗೆ ಆತ ನಡ್ಕೊಂಡು ಹೋಗ್ತಿರ್ತಾನೆ. ಆಗಾಗ ಊರಿಗೂ ಕೂಡ ಎಂಟ್ರಿ ಕೊಡ್ತಾನೆ, ಫಾರೆಸ್ಟ್ಗೂ ಕೂಡ ಹೋಗ್ತಾ ಇರ್ತಾನೆ. ಸೊ ಎರಡ್ ಕಡೆ ಎಲ್ಲಾ ಕಡೆನೂ ಕೂಡ ಸುತ್ತಾಡ್ತಿರ್ತಾನೆ. ಒಟ್ಟಿನಲ್ಲಿ ಸಕಲೇಶ್ಪುರ ಭಾಗದಲ್ಲಿಯೇ ಪ್ರತಿಯೊಂದು ಊರಿಗೂ ಕೂಡ ವಿಸಿಟ್ ಮಾಡ್ತಾನೆ ಇರ್ತಾನೆ. ಆಮೇಲೆ ಪ್ರತಿಯೊಂದು ಕಾಡು ಕೂಡ ಒಂದು ಭೀಮನಿಗೆ ವಜ್ರಪಾಯಣ ಹತ್ತಿರಕ್ಕೆ ಬಂತು. ಎಲ್ಲ ಆನೆಗಳು ಕೂಡ ಬರ್ತಾ ಇದಾವೆ. ಆದ್ರೆ ನಮ್ಮ ಅರ್ಜುನ ಮಾತ್ರ ಬರಕ್ಕೆ ಸಾಧ್ಯ ಇಲ್ಲ. ಅರ್ಜುನನ ನಾವು ಕಳೆದುಕೊಂಡಿದ್ವಿ. ಅರ್ಜುನ ಈ ವರ್ಷ ಇರ್ಬೇಕಾಗಿತ್ತು. ಕಳೆದ ವರ್ಷ ಅರ್ಜುನ ದಸರಾದಲ್ಲಿ ಭಾಗಿಯಾಗಿದ್ದ, ಆದ್ರೆ ಈ ವರ್ಷ ಭಾಗಿ ಆಗ್ತಾ ಇಲ್ವಲ್ಲ ಅಂತ ಸಾಕಷ್ಟು ಜನರಿಗೂ ಕೂಡ ಬೇಸರ ಇದೆ. ಅರ್ಜುನ ಈ ವರ್ಷ ಬಹಳಷ್ಟು ರೀತಿಯಲ್ಲಿ ಆಕರ್ಷಣೆ ಆಗಿರುತ್ತಾನೆ ಅಂತ ನಿರೀಕ್ಷೆನ ಇಟ್ಕೊಂಡಿದ್ರು. ಆದ್ರೆ ಡಿಸೆಂಬರ್ ತಿಂಗಳು ಆದಂತ ಒಂದು ಘಟನೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ. ಇನ್ನೇನು 2-3 ತಿಂಗಳು ಬಂದ್ರೆ ನಮ್ಮನ್ನೆಲ್ಲ ಅಗಲಿ ಒಂದು ವರ್ಷ ಕಳೆದೋಗುತ್ತೆ. ಮೊದಲ ವರ್ಷದ ಪುಣ್ಯ ಸ್ಮರಣೆ ಅರ್ಜುನನಂದು ತುಂಬಾ ಜನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಈ ವರ್ಷದ ದಸರಾದಲ್ಲಿ ಅರ್ಜುನನನ್ನ ನಮಸ್ಕಾರ. ಡೇಟ್ ನೆನ್ಪಿಟ್ಕೊಳ್ಳಿ, ಆಗಸ್ಟ್ 21ನೇ ತಾರೀಕು ವೀರನ ಹೊಸಳ್ಳಿಯಲ್ಲಿ ಗಜಪಯಣಕ್ಕೆ ಚಾಲನೆಯನ್ನ ನೀಡಲಾಗುತ್ತೆ. ಅಲ್ಲಿ ಒಂದು ಪೂಜೆನ ನಡೆಯುತ್ತೆ. ಒಂದು ಟೈಮ್ ನಲ್ಲಿ ನಮ್ಮ ಒಂದು ಕ್ಯಾಪ್ಟನ್ ಅಭಿಮನ್ಯು ದಸರಾಗೆ ಆಗಮಿಸೋಕೆ ಕಂಪ್ಲೀಟ್ ಆಗಿ ಒಂದು ಟೀಮ್ ಜೊತೆಗೆ ಅಲ್ಲಿ ಬರ್ತಾನೆ. ಒಂದು ದೊಡ್ಡ ರೀತಿಯಲ್ಲಿ ಒಂದು ಸಂಭ್ರಮಾಚರಣೆ ಇರುತ್ತೆ. ದೊಡ್ಡ ದೊಡ್ಡ ಅಧಿಕಾರಿಗಳು ಬರ್ತಾರೆ. ಆಮೇಲೆ ಈಶ್ವರ್ ಖಂಡ್ರೆ ಮಿನಿಸ್ಟರ್ ಬರ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಬರುವಂತಹ ಸಾಧ್ಯತೆ ಇದೆ. ಕಂಪ್ಲೀಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಂಡ ಇರುತ್ತೆ. ಆಮೇಲೆ ಮಾವುತರು, ಕವಡಿಗಳು, ಕಂಪ್ಲೀಟ್ ಟೀಮ್ ಎಲ್ಲರೂ ಕೂಡ ಇರ್ತಾರೆ. ಅಲ್ಲಿ ಆನೆಗಳಿಗೆ ಪೂಜೆನ ಸಲ್ಲಿಸಿ ನಂತರ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಇರುತ್ತೆ, ಭಾಷಣ ಇರುತ್ತೆ. ಎಲ್ಲವನ್ನೂ ಕೂಡ ಕಣ್ತುಂಬಿಕೊಳ್ಬಹುದು. ಆಗಸ್ಟ್ 21ನೇ ತಾರೀಕು ಹುಣಸೂರು ಬಳಿ ಹತ್ರ ಇರುವಂತಹ ಒಂದು ವೀರನ ಹೊಸಳ್ಳಿ ಅಂತ, ಸೊ ಅಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇರೋದು.